ಕಾಲವೆಲ್ಲ ಬದಲಿಯಾಗೈತ್ರಿ. ಪ್ಯಾಂಟ್ ಶರ್ಟು ಕೋಟು ತೊಟ್ಟು ಬೇಬಿ ಕಟ್ಟಿಂಗ್ ಮಾಡಿಸಿಬಿಟ್ಟು ಗಂಡು ಹೆಣ್ಣು ಎನ್ನುವಂಥ ಸಂಶಯವನ್ನು ತಾಳಿಬಿಟ್ಟು ಕೆಮಣ್ಣ ಬಣ್ಣ ಹಚ್ಚಿಕೊಂಡು ಕನ್ನಡಿಯಲ್ಲಿ ತೀಡಿಕೊಂಡು ಆಕಾರವೆಲ್ಲ ವಿಕಾರ ತಾಳೈತ್ರಿ. ಶಾಲೆಗೆ ಹೋಗ್ತೀನಂತ ಹೇಳಿ ಮ್ಯಾಟ್ನಿ ನೋಡಲು ಹಾರತೈತ್ರಿ. ಕಂಡ ಭಂಡರ ಕೂಡಿ ಇವಳು ಕುಣಿದು ಕುಡಿದು ಬೀಳ್ತೈತ್ರಿ. ನಂಬಿದಾತ ತೊಲಗಿದಾಗ ಅಂಬಲಿಗೆ ಇವಳು ಗತಿ ಇಲ್ಲದೆ ಕಂಬದ ಮರೆಯಲ್ಲಿ ಕಂಬನಿ ಸುರಿಸೈತ್ರಿ. ಇದು ಹೇಳಿದೆ. ಕೊನೆಗೊಂದು ಮಾತು ಹೇಳಿದೆ. ಗೇಣು ಎತ್ತರ ಚಪ್ಪಲಿ ಮೆಟ್ಟಿ ವೈಯರದಿಂದ ನಡೀತೈತ್ರಿ. ಛೇಡಿ ಮಾಡುವ ಹುಡುಗರ ನಿವಳು ಹೊರಳಿ ಮರಳಿ ನೋಡಲು ಹೆಜ್ಜೆ ತಪ್ಪಿ ಚಪ್ಪಲಿ ಹೊರಳಿ ನೋವನ್ನೆಲ್ಲ ನುಂಗಿಕೊಂಡು ಕುಂಟಿಗೋಂತ ಎದ್ದು ಹೊರಟೈತ್ರಿ. ವಿಶ್ವ ಪ್ರಸಿದ್ಧ ಮೆಣಸಿನಕಾಯಿ ಮಾರುಕಟ್ಟೆ ಹೊಂದಿರುವ ಹಾವೇರಿ ಜಿಲ್ಲೆ ಬ್ಯಾಡಗಿ ಪಟ್ಟಣದಲ್ಲಿ ಜನವರಿ 24ರಿಂದ ಬ್ಯಾಡಗಿ ತಾಲೂಕಾ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಅಕ್ಷರ ಜಾತ್ರೆಯ ತೇರು ಎಳೆಯಲು ಈಗಾಗಲೇ ಬ್ಯಾಡಗಿ ಪಟ್ಟಣದಲ್ಲಿ ಭರದ ಸಿದ್ಧತೆಗಳು ನಡೆದಿವೆ. ಶಿಕ್ಷಕ ಹಾಗೂ ಸಾಹಿತಿಗಳಾದ ಜೀವರಾಜ್ ಛತ್ರದ್ ಅವರಿಗೆ ಸಮ್ಮೇಳನದ ಸರ್ವಾಧ್ಯಕ್ಷರ ಹುದ್ದೆ ಒಲಿದು ಬಂದಿದೆ. ಶಿಕ್ಷಣ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಜೀವರಾಜ್ ಛತ್ರದ್ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದು ಅತ್ಯಂತ ಕುತೂಹಲಕರ ಸಂಗತಿ. ಶಿಕ್ಷಕ ಸಾಹಿತಿಯಾಗಿರುವ ಬ್ಯಾಡಗಿ ತಾಲೂಕು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವ ಜೀವರಾಜ್ ಛತ್ರದ್ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು ಹೇಗೆ? ಅವರ ಸಾಹಿತ್ಯಕ್ಕೆ ಪ್ರೇರಣೆಯಾಗಿದ್ದು ಏನು? ಈವರೆಗೆ ಅವರು ಎಷ್ಟು ಕೃತಿಗಳನ್ನು ಬರೆದಿದ್ದಾರೆ? ಹೀಗೆ 10 ಹಲವು ವಿಷಯಗಳ ಕುರಿತು ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೀವರಾಜ್ ಛತ್ರದ್ ಅವರು ನಮ್ಮ ಪ್ರತಿನಿಧಿ ಹನುಮಂತಪ್ಪ ಕಲ್ಲೇದೇವರ್ ಅವರೊಂದಿಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಜೀವರಾಜ್ ಛತ್ರದ್ ಅವರ ಸಂದರ್ಶನದ ಸಂಪೂರ್ಣ ಭಾಗ ಇಲ್ಲಿದೆ ನೋಡಿ. ನಮಸ್ಕಾರ ವೀಕ್ಷಕರೇ, ಸಮಗ್ರ ಕರ್ನಾಟಕ ವಾಹಿನಿಗೆ ಸ್ವಾಗತ. ನಾನು ಹನುಮಂತ್ ಕಲ್ಲೇದೇವರ್. ಬ್ಯಾಡಗಿ ತಾಲೂಕು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಜೀವರಾಜ್ ಹನುಮಂತಪ್ಪ ಛತ್ರದ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಮನದಾಳದ ಮಾತುಗಳನ್ನು ಆಲಿಸೋಣ. ನಮಸ್ಕಾರ ಸರ್. ನಮಸ್ತೆ. ಮೊದಲನೇದಾಗಿ ಅಭಿನಂದನೆಗಳು ಸರ್ ತಮಗೆ. ಧನ್ಯವಾದಗಳು. ತಮ್ಮ ಸಮಗ್ರ ಕರ್ನಾಟಕ ಈ ಒಂದು ಚಾನಲಿನ ವೀಕ್ಷಕರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್, ತಾವು ಈ ಬ್ಯಾಡಗಿ ತಾಲೂಕು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದೀರಿ. ನಿಮಗೆ ಏನು ಅನಿಸುತ್ತೆ? ಖುಷಿ ಆಗ್ತಾ ಇದೆ. ನನ್ನ ನಿರಂತರವಾಗಿ ಬರವಣಿಗೆ ಏನು ನಾನು 30 ವರ್ಷದಿಂದ ಪ್ರಾರಂಭಿಸಿದ್ನೋ ಅಲ್ಲಿಂದ ಇಲ್ಲಿವರೆಗಿನ ಈ ಬರವಣಿಗೆಯನ್ನು ಗುರುತಿಸಿ ಇಲ್ಲಿಯ ಸಾಹಿತ್ಯಾಸಕ್ತರು ಮತ್ತು ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗಯ್ಯ ಸ್ವಾಮಿ ಹಿರೇಮಠ ಮತ್ತು ತಾಲೂಕಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಗಾಪುರ್ ಸರ್ ಮತ್ತು ಎಲ್ಲ ಆಯ್ಕೆ ಸಮಿತಿಯ ಸದಸ್ಯರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೇನೆ. ಅಭಿನಂದನೆಗಳು ಸರ್. ಸರ್, ತಮಗೇನಾದರೂ ಅನಿಸುತ್ತಾ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗ್ತೀವಿ ಅಂತಂದು? ಇಲ್ಲ, ಕರ್ಮಣ್ಯವಾದಿ ಕಾರ್ಯಸ್ಥೆ ಮಾಫಲೇಶು ಕದಾಚನ ಎನ್ನುವ ಹಾಗೆ ನಮ್ಮ ಕೆಲಸವನ್ನು ನಾವು ಮಾಡ್ತಾ ಹೋಗಬೇಕು, ಫಲಾಪೇಕ್ಷೆಯನ್ನು ಕೇಳಬಾರ್ದು ಅಂತಕ್ಕಂಥ ಶ್ರೀಕೃಷ್ಣನೇ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಹೋದೆ. ಯಾವುದೇ ಬಿರುದು ಬಾವಲಿಗಳಿಗಾಗಿ ಯಾವ ಸಾಹಿತ್ಯವನ್ನು ಬರೆದಿಲ್ಲ. ಹಾಡುವ ಕೋಗಿಲೆ ಹಾಡುವುದು ತನ್ನ ಆನಂದಕ್ಕಾಗಿಯೇ ಹೊರತು ಯಾವುದೇ ಬಿರುದುಗಳು ಬರ್ತಾವೋ ಅಥವಾ ಪುರಸ್ಕಾರಗಳು ಬರ್ತಾವೆ ಅಂತಕ್ಕಂಥದ್ದಲ್ಲ. ಈಗ ಅದಕ್ಕೆ ಒದಗಿ ಬಂದೈತಿ ಅಂತಂದ್ರೆ ಅದನ್ನು ಮನದಾಳದಿಂದ ಸ್ವೀಕರಿಸ್ತಾ ಇದ್ದೀನಿ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆದ್ದರಿಂದ ನನ್ನ ಬರವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲಿಕ್ಕೆ, ಹರಿತಗೊಳಿಸ್ಕೊಳ್ಳಲಿಕ್ಕೆ ಇದೊಂದು ಉತ್ತಮವಾದ ವೇದಿಕೆ ಅಂತ ಅನಿಸ್ಕೊಳ್ತಿದೆ. ಸರ್, ತಾವು ಶಿಕ್ಷಕ ವೃತ್ತಿಯಲ್ಲಿ ಕೆಲಸ ಮಾಡ್ತಿದ್ದೀರಾ. ಈ ಸಾಹಿತ್ಯ ಕ್ಷೇತ್ರಕ್ಕೆ ಯಾವ ರೀತಿ ಪಾದಾರ್ಪಣೆ ಮಾಡಿದ್ರಿ? ಇಲ್ಲ, ನಾನು ಶಿಕ್ಷಕ ವೃತ್ತಿಗೆ ಬರೋದಕ್ಕಿಂತ ಮೊದಲನೇ ನಾನು PUCಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ನನಗೆ ಹಾಡು ಬರೀತಕ್ಕಂಥ ಒಂದು ಗೀಳಿತ್ತು. ನಾನು 6ನೇ ತರಗತಿಯಲ್ಲಿ ನಮ್ಮೂರ ನಾಟಕಗಳಲ್ಲಿ ನಾಟಕಗಳಿಗೆ ಡೈರೆಕ್ಷನ್ ಮಾಡ್ತಕ್ಕಂಥ ಸಂದರ್ಭ ಒದಗಿ ಬರ್ತಿತ್ತು. ನಮ್ಮ ಹಳ್ಳಿಯೊಳಗೆ ನಮ್ಮದು ರಿಮೋಟ್ ಏರಿಯಾ, ಯಾವುದೇ ಬಸ್ಸುಗಳ ಸೌಕರ್ಯ ಇಲ್ಲದೇ ಇರತಕ್ಕಂಥ ಒಂದು ರಿಮೋಟ್ ಪ್ರದೇಶ ಅಂದರೆ ನಮ್ಮದು ಹಿರೇಕೆರೂರು ತಾಲೂಕು ಹಿರೇಬೂದಿಯಾಳ ಗ್ರಾಮ ಅಂತಕ್ಕಂಥದ್ದು. ಅಂಥ ಸಂದರ್ಭದಲ್ಲಿ ನಾಟಕ ಭಜನೆಗಳು ಅಂದರೆ ಭಾಳ ಅವತ್ತಿನ ಕಾಲಕ್ಕೆ ವೈಭವ ಇದ್ದು ಅವುಗಳಿಗೆ ಹಾಡು ಬರೆದು ಕೊಡ್ತಿದ್ದೆ. ಕರ್ಬಸಜ್ಜನ ಮೇಲೆ ಆಗಿರ್ಬೋದು, ಊರಲ್ಲಿ ಹಾಸ್ಯ ಪಾತ್ರಗಳಿಗೆ ಕೆಲವೊಂದು ಹಾಡುಗಳನ್ನು ಬರೆದು ಕೊಡ್ತಿದ್ವಿ. ಅದೇ ಮುಂದೆ ಗೀಳಾಯಿತು. ನಾನು PUC ಸೇರಿದೆ. ನಾನು ಸುಣ್ಕಲ್ ಬಿದ್ರಿ, ಸಿರಿಗೇರಿ ಮಠದ ಸುಣ್ಕಲ್ ಬಿದ್ರಿಯಲ್ಲಿ ಪಾಠ ಒಂದು ಓದ್ತಕ್ಕಂಥ ಸಂದರ್ಭದಲ್ಲಿ ಒಂದು ಹುಡುಗಿ ನನ್ನ ಸ್ನೇಹಿತಳು ಒಂದು ಹಾಡು ಹೇಳಿದ್ಲು. ಹಳ್ಳಿ ಕಾಡ ಓಡಿ ಬಂದಿತ್ತ ಅಂದರೆ ಹಳ್ಳಿ ಹುಡುಗರು ನಾವು ಹೋಗಿ ಫಿಸಿಕ್ಸ್ ಕಲೆ ಮುಂದೆ ಏನಾದ್ವಿ, ಕೆಮಿಸ್ಟ್ರಿ ಕಲೆ ಮುಂದೆ ಏನಾದ್ವಿ, ಹೀಗೆ ನಮ್ಮನ್ನು ಟೀಸ್ ಮಾಡಿ ಬರೆದಿರ್ತಕ್ಕಂಥದ್ದು. ಅದು ಯಾಕಂದ್ರೆ ನನಗೆ ಸರಿ ಅನಿಸ್ಲಿಲ್ಲ. ಹಂಗಾರೆ ಅವಳ ಮೇಲೆ ನಾವು ಯಾಕೆ ಬರೀಬಾರ್ದು ಅಂತಕ್ಕಂಥ ರೀತಿಯಲ್ಲಿ ನಾನೊಂದು ಹಾಡು ಬರೆದೆ. ಅದೇ ಕಾಡು ಕುದುರೆ ಓಡಿ ಬಂದಿತ್ತ ದಾಟಿಗೆ
ಶಿವಮೊಗ್ಗ ಸುಬ್ಬಣ್ಣನವರ ಹಾಡದು. ಅದಕ್ಕೆ ಬರೆದಿರ್ತಕ್ಕಂಥ ಹಾಡು ಭಾಳ ಫೇಮಸ್ ಆಯ್ತು. ಇವತ್ತಿಗೆ ಅದೇ ಹಾಡನ್ನು ಭಾಳ ಜನ ಹಾಡ್ತಿರ್ತಾರೆ. ನನ್ನ ಆ ಕೃತಿ ನನ್ನ ಮೊದಲ ಕೃತಿ ಉದಯರಶ್ಮಿ ಅಂತಕ್ಕಂಥ ಕೃತಿಯೊಳಗೆ ಆ ಹಾಡನ್ನು ಮೊದಲು ಹಾಕ್ಸಿದ್ದೇನೆ. ಹೀಗಾಗಿ ನನ್ನ ಗೀತೆಗಳಲ್ಲಿ ಅದು ನನ್ನ ಸಾಹಿತ್ಯದ ಮೊದಲ ಕವನ ಅಂತ ನಾನು ಹೆಸರಿಸ್ತಾ ಇದ್ದೇನೆ. ಅದು ಒಂದು ಸುಂದರವಾದ ಡಬ್ಬಿಂಗ್ ಗೀತೆ ಆದರೂ ಮೀನಿಂಗ್ಫುಲ್ ಇರ್ತಕ್ಕಂಥ ಒಂದು ಗೀತೆ. ಹೀಗಾಗಿ ಈಗಲೂ ನನ್ನ ಸ್ನೇಹಿತರು ಅದನ್ನು ಭಾಳ ಜನ ಹಾಡ್ತಿರ್ತಾರೆ. ಅಂದು ಮಲ್ಲಿಕಾರ್ಜುನ್ ಗೊಲ್ಲರ್ ಅಂತ ನನ್ನ ಸ್ನೇಹಿತ ಅದನ್ನು ಎಲ್ಲಿ ಬೇಕಲ್ಲಿ ಹಾಡಿ ಪ್ರಸಾರ ಮಾಡಿದ್ದ. ನಿಮ್ಮ ಸಾಹಿತ್ಯಕ್ಕೆ ಮೊದಲನೇ ಪ್ರಚಾರ ಅಂತಂದು ಅವ್ರಿಗೆ ಕರಿತೀರ? ಹೌದು. ನನ್ನ ಸ್ನೇಹಿತರು ಭಾಳ ಜನ ಇದ್ದಾರೆ. ಅದರಲ್ಲಿ YB ಹೊಸಳ್ಳಿ ಅಂತ ಇದ್ದಾರೆ. ಅದೇ ರೀತಿ ಇವತ್ತಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ GB ಬೂದಿಹಾಳ್ ಅಂತಂದ್ರೆ, HY ಓಲೇಕಾರ್ ಅಂತಂದ್ರೆ, ಇವರೆಲ್ಲ ನನ್ನ ಬಾಲ್ಯ ಸ್ನೇಹಿತರು, ಕೂಡಿ ಆಡಿದರು. ಮುಂದೆ ಅವರೆಲ್ಲರೂ ಮೇಷ್ಟ್ರಾದರು, ನಾನು ಮೇಷ್ಟ್ರಾದೆ. ಇವತ್ತು ನನ್ನ ಸ್ನೇಹಿತರಾಗಿರ್ತಕ್ಕಂಥ 2 ಜನ ಎಲ್ಲ ಒಳ್ಳೆ ಗಾಯಕರು. ಒಬ್ಬರು ಮಲ್ಲಿಕಾರ್ಜುನ್ SG ಅಂತ ಹೇಳಿ, ಇನ್ನೊಬ್ಬರು ಮಹೇಶ್ ಅರಳಿಕಟ್ಟಿ ಅಂತ ಹೇಳಿ. ಇವರು ನಾನು ಬರೆದ ಅನೇಕ ಗೀತೆಗಳನ್ನು ಹಾಡಿದ್ದಾರೆ. ಹೀಗಾಗಿ ಎಲ್ಲ ವಾಹಿನಿಗಳಲ್ಲಿ, ಅದೇ ರೀತಿ ನಾಟಕಗಳಲ್ಲಿ ಭಾಳಷ್ಟು ಬರ್ತೀವಿ ನಾವು. ನಾಟಕಗಳಲ್ಲಿ ಭಾಳ ಸುಂದರವಾಗಿ ಅವರು ರಾಗ ಸಂಯೋಜನೆ ಮಾಡ್ತಿದ್ರು. ಮಹೇಶ್ ಅರಳಿಕಟ್ಟಿ ಪಿಯಾನ್ ಬರೆಸ್ತಾಯಿದ್ರು. ಹೀಗಾಗಿ ಹಳ್ಳಿಗಳಲ್ಲಿ ಅವರು ನಾಟಕ ಕಲಿಸ್ತಾಯಿದ್ರು. ಆ ಹಾಸ್ಯ ಪಾತ್ರದ ಸನ್ನಿವೇಶಗಳಿಗೆ, ವಿಲನ್ ಪಾತ್ರದ ಸನ್ನಿವೇಶಕ್ಕೆ, ಅದೇ ರೀತಿ ಹೀರೋ ಪಾತ್ರದ ಸನ್ನಿವೇಶಕ್ಕೆ ನಾನು ಹಾಡುಗಳನ್ನು ಬರೆದು ಕೊಡ್ತಾಯಿದ್ದೆ. ಹೀಗಾಗಿ ಅಂದಿನಿಂದ ಹತ್ತಿದ ಗೀಳು ಇವತ್ತು ಸಾಹಿತ್ಯ ನನ್ನನ್ನು ಗುರುತಿಸಿ ಇವತ್ತು ಇಂತಹ ಒಂದು ಗೌರವ ನೀಡ್ತಾ ಇದ್ದಾರಲ್ಲ ಅಂತಂದ್ರೆ ಅದು ಅವರೆಲ್ಲ ಗೆಳೆಯರ ಸಹಕಾರ ಕೂಡ ಭಾಳ ಮುಖ್ಯ ಇತ್ತು ಅಂತಕ್ಕಂಥದ್ದು ಅನ್ನಿಸ್ತಾ ಇದೆ. ಸರ್, ನೀವು ಬರೆದಿರಲ್ಲ ಮೊದಲನೇ ಸಾಹಿತ್ಯ ಯಾವ ವಿಷಯದ ಆಧಾರದ ಮೇಲೆ ಆ ಸಾಹಿತ್ಯ? ಇಲ್ಲ, ನನಗಿಷ್ಟೇ ನಮ್ಮನ್ನು ಟೀಚ್ ಮಾಡಿ ಬರ್ತಿದ್ರು ಹಳ್ಳಿ ಹುಡುಗರನ್ನ. ಹೀಗಾಗಿ ಅವಳು ಪೇಟೆ ಹುಡುಗಿ, ಅವಳ ಮೇಲೆ ಬರೆದೆ. ಕಾಲವೆಲ್ಲ ಬದಲಿಯಾಗೈತ್ರೀ, ಪ್ಯಾಂಟ್ ಶರ್ಟು ಕೋಟು ತೊಟ್ಟು ಬೇಬಿ ಕಟ್ಟಿಂಗ್ ಮಾಡಿಸಿಬಿಟ್ಟು, ಗಂಡು ಹೆಣ್ಣು ಎನ್ನುವಂಥ ಸಂಶಯವನ್ನು ತಾಳಿಬಿಟ್ಟು, ಕೆಮಣ್ಣ ಬಣ್ಣ ಹಚ್ಚಿಕೊಂಡು ಕನ್ನಡಿಯಲ್ಲಿ ತೀಡಿಕೊಂಡು ಆಕಾರವೆಲ್ಲ ವಿಕಾರ ತಾಳೈತ್ರೀ. ಶಾಲೆಗೆ ಹೋಗ್ತೀನಂತ ಹೇಳಿ ಮ್ಯಾಟ್ನಿ ನೋಡಲು ಹಾರತೈತ್ರಿ, ಕಂಡ ಭಂಡರ ಕೂಡಿ ಇವಳು ಕುಡಿದು ಬೀಳ್ತೈತ್ರಿ, ನಂಬಿದಾತ ತೊಲಗಿದಾಗ ಅಂಬಲಿಗೆ ಇವಳು ಗತಿ ಇಲ್ಲದೆ ಕಂಬದ ಮರೆಯಲ್ಲಿ ಕಂಬನಿ ಸುರಿಸೈತ್ರಿ. ಇದು ಹೇಳಿದೆ. ಕೊನೆಗೊಂದು ಮಾತು ಹೇಳಿದೆ. ಗೇಣು ಎತ್ತರ ಚಪ್ಪಲಿ ಮೆಟ್ಟಿ ವೈಯರದಿಂದ ನಡೀತೈತ್ರಿ, ಛೇಡಿ ಮಾಡುವ ಹುಡುಗರ ನಿವಳು ಹೊರಳಿ ಮರಳಿ ನೋಡಲು, ಹೆಜ್ಜೆ ತಪ್ಪಿ ಚಪ್ಪಲಿ ಹೊರಳಿ ನೋವನ್ನೆಲ್ಲ ನುಂಗಿಕೊಂಡು ಕುಂಟಿಗೋಂತ ಎದ್ದು ಹೊರಟೈತ್ರಿ. ಈ ಥರ ಒಂದು ಉತ್ತರ ಕೊಡಬೇಕಾಗಿತ್ತು ನಾನು. ಆ ಹಾಡಿನ ಮೂಲಕ ಅವ್ರಿಗೆ ಪ್ರತ್ಯುತ್ತರ ಕೊಟ್ಟೆ. ಹಳ್ಳಿಯರಂದ್ರೆ ಕಮ್ಮಿ ಅಲ್ಲ, ನಾನೇ ಇದನ್ನು ಬರೆದಿರ್ತಕ್ಕಂಥವನು, ನಾನೇ ಶ್ರೇಷ್ಠ, ಹಳ್ಳಿಗರೇ ಶ್ರೇಷ್ಠ ಅಂತಕ್ಕಂಥದ್ದನ್ನು ಹಳ್ಳಿಗರ ಪ್ರತಿನಿಧಿಯಾಗಿ ಅವತ್ತು ಉತ್ತರ ಕೊಟ್ಟಿರ್ತಕ್ಕಂಥ ಒಂದು ಹಾಡು ಇದಷ್ಟೇ. ಅದರಲ್ಲಿ ಅಷ್ಟು ಮೀನಿಂಗನ್ನು ಹುಡುಕೋ ಅವಶ್ಯಕತೆ ಇಲ್ಲ. ಆದರೆ ಬಾಲಿಶವಾದ ಹಾಡುಗಳು ಸ್ಟಾರ್ಟಿಂಗ್ನಲ್ಲಿ ಇದ್ದವು ಅಂತಕ್ಕಂಥದ್ದು. ಹಾಗೆ ಒಂದು ಇದು ಮಾಗ್ತಾ ಬಂದಂಗೆ ಫಲ ಹೆಚ್ಚಾಗ್ತಿದೆ. ಅವತ್ತಿನ ಸಾಹಿತ್ಯಕ್ಕೂ ಇವತ್ತಿನ ಸಾಹಿತ್ಯಕ್ಕೂ ಭಾಳ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಸರ್, ನೀವು ಈಗ ಟೋಟಲಾಗಿ ಎಷ್ಟು ಸಾಹಿತ್ಯಗಳನ್ನ ರಚನೆ ಮಾಡಿದ್ದೀರಿ ಸರ್? ಒಟ್ಟು ನನಗೆ 16 ಪುಸ್ತಕಗಳು ಮುದ್ರಣ ಆಗಿದ್ದವು. ನನ್ನ ಮೊದಲ ಕವನ ಸಂಕಲನ ಉದಯರಶ್ಮಿ ಅಂತ 2002. ಇದೇ ಬ್ಯಾಡಗಿ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲೇ BSM ಪದವಿ ಕಾಲೇಜಿನ ಗ್ರೌಂಡ್ನಲ್ಲಿ ನಡೆದಿತ್ತು. GP ಗುರುಪಾದೇವ್ರ ಮಠ ಅಂತ ಅವರು ದಿವಂಗತರು, ಅವರ ಒಂದು ಅಧ್ಯಕ್ಷತೆಯೊಳಗೆ ಅದು ನಡೆದಿತ್ತು. ಆ ಸಂದರ್ಭದಲ್ಲಿ ನನ್ನ ಮೊದಲ ಕವನ ಸಂಕಲನ ಉದಯರಶ್ಮಿ ಅಂತ ನಾನು ಆ ಕವನ ಸಂಕಲನವನ್ನು ಪ್ರಕಟಪಡಿಸಿದ್ದೆ. ರಶ್ಮಿ ಅಂತ ಯಾಕೆ ಬಂತು ಅಂದರೆ ನನ್ನ ಮೊದಲನೇ ಮಗಳ ಉದಯ ರಶ್ಮಿ, ಅದಕ್ಕೆ ಉದಯ ರಶ್ಮಿ. ನಂದು ಉದಯ, ಸಾಹಿತ್ಯಕ್ಕೆ ಉದಯ, ಅವಳು ರಶ್ಮಿ. ಈಗ ಮೀನಿಂಗ್ ಇಟ್ಟು ನಾನು ಅದನ್ನು ಮಾಡಿದ್ದೆ. ಸರ್, ಇಷ್ಟು ಕೃತಿಗಳೊಳಗೆ ನಿಮಗೆ ಅತ್ಯಂತ ಇಷ್ಟವಾದ ಸಾಹಿತ್ಯ ಯಾವುದು ಸರ್? ನನಗೆ ಇಷ್ಟವಾದ ಸಾಹಿತ್ಯ ಅಂತಂದರೆ ರಾಮಾಯಣ ಮಹಾಭಾರತ ಅಂದರೆ ಭಾಳ ಇಷ್ಟ ನನಗೆ. ಯಾಕೆ ಇಷ್ಟ ಅಂತಂದರೆ ನಮ್ಮ ಮನೆ ಹತ್ರ ಒಂದಿಬ್ಬರು ಅಜ್ಜರಿದ್ರು. ನಿಂಗಪ್ಪಜ್ಜ ಕೆಂಚಣ್ಣನವರೊಂದು, ನಿಂಗಪ್ಪಜ್ಜ ಹಿತ್ತಲ ಮನೆ ಅಂತಂದು. ಅವರೆಲ್ಲರೂ ಬೇಸಿಗೆ ದಿನದಲ್ಲಿ ಈಗಿನಂಗೆ ನೀರಾವರಿ ಇರಲಿಲ್ಲ. ಆವತ್ತಿನ ಕಾಲಕ್ಕೆ ರೈತರೆಲ್ಲ ಫ್ರೀ ಇರ್ತಿದ್ರು. ಹನುಮಂತವ್ರ ಗುಡೆ ಬಂದು ಕುಂದ್ರಾರು ಮಧ್ಯಾಹ್ನದ ಬಿಸಿಲಾಗ. ಅವ್ರು ಏನು ಮಾಡೋರು ಅಂದ್ರೆ ನನ್ನ ಕಡೆಯಿಂದ ಮಹಾಭಾರತ ರಾಮಾಯಣದ ಕಥೆಗಳನ್ನು ಓದಿಸ್ತಿದ್ರು. ಅವರು ಕುತ್ಕೊಂಡು ವ್ಯಾಖ್ಯಾನ ಮಾಡೋರು. ಅನ್ಎಜುಕೇಟೆಡ್ ಅವರು, ಯಾವ ಶಾಲೆಗೆ ಹೋಗಿಲ್ಲ, ಯಾವ ಅಕ್ಷರ ಕಲ್ತಿಲ್ಲ, ಆದರೆ ವ್ಯಾಖ್ಯಾನವನ್ನು ಅವರು ಮಾಡೋರು, ನನ್ನಿಂದ ಓದಿಸ್ತಿದ್ರು. ನನ್ನ ವಾಣಿ ಸ್ಪಷ್ಟವಾಗಿತ್ತು ಮತ್ತು ಓದುವಿಕೆ ನಿಚ್ಚಳವಾಗಿರೋದ್ರಿಂದ ನನ್ನ ಕಡೆಯಿಂದ ಓದಿಸಿದ್ರು, ಅವರು ವ್ಯಾಖ್ಯಾನ ಮಾಡ್ತಿದ್ರು. ಹೀಗಾಗಿ ಪ್ರತಿದಿನ ಮಧ್ಯಾಹ್ನದಾಗ ಒಂದು 50 ಜನ ಕುಂದಿರ್ತಿದ್ರು.
ಹೀಗಾಗಿ ಅದು ಆ ಒಂದು ಇಂಟ್ರೆಸ್ಟು ಮುಂದೆ ನನ್ನನ್ನು ರಾಮಾಯಣದ ಕಥೆಗಳನ್ನು ಬರೀಲಿಕ್ಕೆ ಮಹಾಭಾರತ ಕಥೆಗಳನ್ನು ಬರೆಯಲಿಕ್ಕೆ ಇಷ್ಟ ಕೊಡ್ತು. ನನಗೆ ಇತ್ತೀಚೆಗೆ ಬರೆದಿರ್ತಕ್ಕಂಥ 15ನೇ ಪುಸ್ತಕ ಮಹಾಭಾರತ ವಂಶಾವಳಿ ಅಂತ ಬರೆದೆ. ಸುಮಾರು ಕೇವಲ 1.5 ತಿಂಗಳಲ್ಲಿ ಅದರದ್ದು 1500 ಪ್ರತಿ ಖರ್ಚಾದವು. ನಮ್ಮ ಎಲ್ಲ ಟೀಚರ್ಸಿಂದ ಹಿಡಿದು ಸಾರ್ವಜನಿಕರು ಆ ಪುಸ್ತಕಗಳನ್ನು ಖರೀದಿಸಿದರು. ಹೀಗಾಗಿ ನನಗೆ ಖುಷಿ ಆಯಿತು. ಆ ಒಂದು ಪುಸ್ತಕ ಭಾಳ ಇಷ್ಟ ನನಗೆ. ಅದನ್ನು ಬಿಟ್ಟರೆ ನಾನು ಏನು ಮಾಡ್ತಿದ್ದೆ ಅಂದರೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಮೊದಲೊಂದು ಪುರವಣಿ ಬರ್ತಿತ್ತು ಪ್ರತಿ ಬುಧವಾರ. ಅಲ್ಲಿ ವಾಣಿಜ್ಯ ಪುರವಣಿ ಮತ್ತು ಕೃಷಿ ಪುರವಣಿ ಅಂತ ಬರ್ತಿದ್ವು. ಆ ಕೃಷಿ ಪುರವಣಿಯೊಳಗೆ ನನ್ನೆಲ್ಲ ಲೇಖನಗಳು ಕೃಷಿ ಲೇಖನಗಳು ಪ್ರಕಟ ಆದವು. ಸುಮಾರು 30-40 ಲೇಖನಗಳನ್ನು ಕೂಡಿಸಿ ಒಂದು ಪುಸ್ತಕವನ್ನು ಮಾಡಿದೆ. ಅದು ಕೃಷಿ ತರಲಿ ಕೃಷಿ ಅಂತ. ಆ ಲೇಖನ ಕೃಷಿ ತರಲಿ ಕೃಷಿ, ಹೀಗೆ ಆ ಎಲ್ಲ ಲೇಖನಗಳನ್ನು ಪ್ರಕಟಿಸಿ ಒಂದು ಪುಸ್ತಕ ಮಾಡಿದೆ. ಅದೇ ಪುಸ್ತಕನೂ ನನಗೆ ಭಾಳ ಖುಷಿ ಕೊಟ್ಟಿರ್ತಕ್ಕಂಥದ್ದು. ರೈತರ ಮತ್ತು ನಮ್ಮ ಸಾಂಪ್ರದಾಯಿಕ ಕೃಷಿ ಏನಿಲ್ವಲ್ಲ, ಇವತ್ತಿನ ಆಧುನಿಕ ಕೃಷಿಯೊಳಗೆ 20 ಕ್ವಿಂಟಲು 30 ಕ್ವಿಂಟಲು 40 ಕ್ವಿಂಟಲು ರೈತ ಒಂದು ಎಕರೆಗೆ ಇಳುವರಿ ತೆಗೆದ್ರು ಕೂಡ ಆತ್ಮಹತ್ಯೆ ದಾರಿ ಹಿಡಿತದಾನ. ಕಾರಣ ಅಂದರೆ ಇಳುವರಿ ಇಷ್ಟಿದ್ದರೂ ಯಾಕೆ ಆತ್ಮಹತ್ಯೆ ದಾರಿ ಹಿಡಿತಾನೆ ಅಂದರೆ ಖರ್ಚು ಅಷ್ಟಾಗ್ತಾ ಇದಾವೆ. ಯಾಕಂದರೆ ನಾವು ಬಳಸ್ತಕ್ಕಂಥ ಟ್ರ್ಯಾಕ್ಟರ್ ಐತಲ್ಲ, ಟ್ರ್ಯಾಕ್ಟ್ರು ಅದಕ್ಕೆ ಎಣ್ಣೆ ಹಾಕಿದ್ರೆ ಮಾತ್ರ ಮುಂದೆ ಓಡ್ತೈತಿ. ಅದು ಎಂದೂ ಇದನ್ನು ಸಗಣಿ ಹಾಕೋದಿಲ್ಲ, ಅದು ಎಂದೂ ಮೂತ್ರ ಕೊಡೋದಿಲ್ಲ. ಆದರೆ ನಮ್ಮ ದನಗಳು ಹಾಗಿರಲಿಲ್ಲ. ಅವು ಗಂಜಲ ಅಥವಾ ಅದರ ಗ್ವಾತ ನಮಗೆ ಇದು ಶಕ್ತಿ ಕೊಡ್ತಿತ್ತು, ಸಗಣಿ ಗೊಬ್ಬರ ಹಾಕ್ತಿತ್ತು. ಹೀಗಾಗಿ ಖರ್ಚಿಲ್ದಂಗೆ ರಂಟೆ ಹೊಡಿತಿದ್ದ, ಕುಂಟೆ ಹರಗ್ತಿದ್ದ. 5 ಕ್ವಿಂಟಲ್ ಇಳುವರಿ ಬಂದರೂ ಅದೆಲ್ಲ ಲಾಭನೇ ಆಗ್ತಿತ್ತು. ಈಗ 30 ಕ್ವಿಂಟಲ್ ಇಳುವರಿ ಬಂದರೂ ಮತ್ತು ಸಾಲದಾಗಿರ್ತಕ್ಕಂಥದ್ದು ಇದೇ ಕಾರಣಕ್ಕಾಗಿ. ಹೀಗಾಗಿ ನನ್ನ 16 ಕೃತಿಗಳಲ್ಲಿ ಅತೀ ಇಷ್ಟವಾದ ಕೃತಿಗಳಂದರೆ ಒಂದು ಮಹಾಭಾರತ ವಂಶಾವಳಿ, ಮತ್ತೊಂದು ಖುಷಿ ತರಲಿ ಕೃಷಿ. ಇವೆರಡು ನನಗೆ ತುಂಬ ಇಷ್ಟವಾದ ಕೃತಿಗಳು. ಸರ್, ಈ ಸಾಹಿತ್ಯ ಲೋಕದಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಸಾಹಿತಿ ಯಾರು ಸರ್? ನನಗೆ ಅತ್ಯಂತ ಇಷ್ಟವಾದ ಸಾಹಿತಿ ಅಂತಂದರೆ ದ ರಾ ಬೇಂದ್ರೆ ಅವರು. ಯಾಕೆ ಇಷ್ಟ ಅಂತಂದರೆ ಅವರು ಗ್ರಾಮ್ಯ ಪದಗಳನ್ನು, ನಮ್ಮ ಧಾರವಾಡದ ಸುತ್ತಮುತ್ತಲ ಪದಗಳನ್ನು ಅಥವಾ ನಮ್ಮ ಜನರ ಸುತ್ತಮುತ್ತಲ ಪದಗಳನ್ನು ನಾನಿವತ್ತು MA BEd ಮಾಡ್ಕೊಂಡಿರ್ಬೋದು, ಅಥವಾ ನನಗೆ ಇಂಗ್ಲೀಷ್ ನಾಲೆಜ್ ಅಲ್ಪ ಸ್ವಲ್ಪ ಗೊತ್ತಿರ್ಬೋದು. ಅದರೊಳಗೆ ಇಂಗ್ಲೀಷ್ ಪದಗಳನ್ನು ತಂದು ತುರುಕುವುದರಿಂದ ಅದು ಖಂಡಿತವಾಗಲೂ ಅದು ಭಾಷೆಯನ್ನು ಕೊಂದ ಹಾಗೆ. ಈಗ ಎಷ್ಟೋ ನಿರೂಪಕರು ಈ TV ಮಾಧ್ಯಮಗಳಲ್ಲಿ ಆಗಿರ್ಬೋದು ಅಥವಾ ಇತರೆ ಮಾಧ್ಯಮಗಳಲ್ಲಿ ಎಲ್ಲವುಗಳನ್ನು ಇಂಗ್ಲೀಷ್ ಪದ ಬಳಸಿ ಒಂದು ಕನ್ನಡ ಪದನ ಕ್ರಿಯಾಪದ ಬಳಸ್ತಕ್ಕಂಥದ್ದಲ್ಲ, ಇದು ದುರಂತಮಯ. ಇವರು ಕನ್ನಡದ ಕೊಲೆಗಡಕರು ಅಂತ ನಾನು ಹೇಳಬಲ್ಲೆ. ಆ ಕಾರಣಕ್ಕಾಗಿ ನನಗೆ ಇಂಗ್ಲೀಷ್ ಗೊತ್ತಿದ್ದರೂ ಕೂಡ ನನ್ನ ಮಾತೃಭಾಷೆಯಲ್ಲಿ ಈ ಸಂವಹನ ಮಾಡೋದಿತ್ತಲ್ಲ, ಅದು ಭಾಳ ಮುಖ್ಯ. ಹಾಗಾದ್ರೆ ಮಾತ್ರ ಬಳಸುವುದರಿಂದ ಕನ್ನಡ ಬೆಳೆಸುತ್ತೇವೆಯೇ ಹೊರತು ಅದನ್ನು ಈ ರೀತಿಯಾಗಿ ಮತ್ತೊಂದು ಭಾಷೆಯ ಪದಗಳನ್ನು ತಂದು ತುರುಕುವುದರಿಂದ ಕನ್ನಡದ ಕೊಲೆಯನ್ನು ಮಾಡ್ತಕ್ಕಂಥವ್ರು ನಾವೇ ಅದೇವಿ ಮುಂದೊಂದು ದಿವಸ ಅಂತಕ್ಕಂಥದ್ದು. ಆ ಕಾರಣಕ್ಕೆ ದ ರಾ ಬೇಂದ್ರೆ ಅವ್ರು ನನಗೆ ಯಾಕೆ ಇಷ್ಟ ಅಂತಂದ್ರೆ ಅವರು ಮರಾಠಿಯೊಳಗೆ ಅಗಾಧವಾದ ಪಾಂಡಿತ್ಯ ಇತ್ತು. ಅವ್ರಿಗೆ ಇಂಗ್ಲೀಷ್ ಭಾಷೆನೂ ಚೆನ್ನಾಗಿ ಬರ್ತಿತ್ತು. ಆದರೂ ಕೂಡ ಅವ್ರು ಏನು ಮಾಡಿದ್ರು ಅಂದ್ರೆ ಅವ್ರು ಬರೀತಕ್ಕಂಥ ಭಾಷೆ ಇನ್ನೂ ಯಾಕೆ ಬರಲಿಲ್ಲ ಹುಬ್ಬಳ್ಳಿ ಯಾಮ ಅಂತಂದರೆ ಅವ್ರು ಬಳಸ್ತಕ್ಕಂಥ ಭಾಷೆ ಅದು. ವಾರದಾಗ 3 ಸರ್ತಿ ಬಂದು ಹೋಗಾವ ನೋಡಿರಿ ಅವ್ರು ಬರ್ಸಕ್ಕಂಥ. ಆಮೇಲೆ ತುಂಬಿ ಬಂದಿತ್ತ ತಂಗಿ ತುಂಬಿ ಬಂದಿತ್ತ, ಹಾಲಿಗಿಂತ ತೆಳ್ಳಗಿತ್ತ ನೀರಿಗಿಂತ. ನೋಡಿ ಇವನ್ನೆಲ್ಲ ಹೇಳಿದಾಗ ಹಾಲಿಗಿಂತ ತೆಳ್ಳಗಿತ್ತ ಹಾಲಿಗಿಂತ ಬೆಳ್ಳಗಿತ್ತ ನೀರಿಗಿಂತ ತೆಳ್ಳಗಿತ್ತ ಅಂತಕ್ಕಂಥ ಆ ಪದ ಬಳಕೆ ಐತಲ್ಲ ಅದು. ಅದೇ ರೀತಿ ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹೆಂಗೆ ನೋಡಲಿ ಅಂತಂದ್ರೆ ಇದೇನೋ ಪ್ರೇಮ ಪ್ರಣಯದ ಗೀತೆ ತಿಳ್ಕೊಂಡಿದ್ರು ಭಾಳ ಜನ. ಅದು ಪ್ರೇಮ ಪ್ರಣಯದ ಗೀತೆ ಅಲ್ಲ, ಅದು ದುಃಖದ ಸಂದರ್ಭದಲ್ಲಿ ಬರ್ತಿರ್ತಕ್ಕಂಥ ಗೀತೆ. ಅವರ ಮಗ ಒಬ್ಬನಿದ್ದ ರಾಮಚಂದ್ರ ಬೇಂದ್ರೆ ಅಂತ, 21 ವರ್ಷದ ಮಗ ಸತ್ತಾಗ ಭಾಳ ನೊಂದ್ಕೊತಿದ್ದಾರೆ ಅವರು. ಆ ಸಂದರ್ಭದಲ್ಲಿ ಬರೆದಿರ್ತಕ್ಕಂಥ ಗೀತೆ ಅದು. ಹೀಗಾಗಿ ನನಗೆ ಬೇಂದ್ರೆ ಅಂದರೆ ಭಾಳ ಇಷ್ಟ. ನನ್ನ ಪದಗಳನ್ನು, ಪದಲಾಲಿತ್ಯವನ್ನು, ನಮ್ಮ ಗ್ರಾಮ್ಯ ಪದಗಳನ್ನು ನನ್ನ ಸಾಹಿತ್ಯದಲ್ಲಿ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಜನ ನನಗೆ ಅದನ್ನ ಅಂತಾರೆ, ಬ್ಯಾಡಗಿ ಬೇಂದ್ರೆ ಅಂತ ಕರಿತಿರ್ತಾರೆ. ಆದರೆ ಬ್ಯಾಡಗಿ ಬೇಂದ್ರೆ ಅಂತ ಕರೀತಾರೆ, ಅದು ಖುಷಿ ಪಡ್ತೇನೆ. ಆದರೆ ಬೇಂದ್ರೆನ ಪಾದಧೂಳಿಗೆ ನಾ ಏನು ಸಮ ಅಲ್ಲ. ಆದ್ದರಿಂದ ಮಹಾನ್ ಬೆಟ್ಟದ ಪಕ್ಕದಲ್ಲಿ ಒಂದು ಮರಳು ಕಣ ಇದ್ದ ಹಾಗೆ ನಾನಷ್ಟೇ. ಆದರೂ ನನ್ನ ಅತೀ ಇಷ್ಟದ ಕವಿ ಅಂದರೆ ಬೇಂದ್ರೆ. ಸರ್, ನೀವು ಇಷ್ಟು 16 ಕೃತಿಯನ್ನು ಬರೆದಿದ್ದೀರಿ. ದ ರಾ ಬೇಂದ್ರೆ ಅವರಿಗೆ ಯಾವ ಕೃತಿನ ಅರ್ಪಿಸೋಕ್ಕೆ ಇಷ್ಟಪಡ್ತೀವಿ? ನನ್ನೆಲ್ಲ ಕೃತಿಗಳನ್ನು ದ ರಾ ಬೇಂದ್ರೆ ಅವರಿಗೆ ಅರ್ಪಣೆ ಮಾಡ್ತಿದ್ದೀನಿ. ಆದರೆ ನಾನು ಬೇಂದ್ರೆಯವರ ಹೆಸರಿಗೆ ಅರ್ಪಣೆ ಮಾಡಿಲ್ಲ. ನನ್ನ ಇದರೊಳಗೆ ಭಾಳ ಜನಕ್ಕೆ ಅರ್ಪಣೆ ಮಾಡಿದ್ದೀನಿ. ನನ್ನ ತಂದೆ ತಾಯಿಗಳಿಗೆ ಅರ್ಪಣೆ ಮಾಡಿದ್ದೀನಿ. ಯಾಕಂದರೆ ನನ್ನ ತಂದೆ ತಾಯಿಗಳು ನಿರಕ್ಷರಿಗಳು. ಅವರು ಕೃಷಿಯನ್ನು ನಂಬಿ ಬದುಕಿರ್ತಕ್ಕಂಥ ಜನ. ಹೀಗಾಗಿ ಗ್ರಾಮ್ಯ ಸಂಸ್ಕೃತಿಯನ್ನು ಎಲ್ಲೂ ಬಿಡದೇ ಇರತಕ್ಕಂಥವ್ರು ಅತಿ ಜವಾರಿ ಜನ. ನಮ್ಮ ಈ ನಾಗರಿಕತೆಯ ಸೋಂಕಿನಿಂದ ಬಹಳ ದೂರ ಇರ್ತಕ್ಕಂಥ ನಮ್ಮೂರಿನೊಳಗೆ ಇತ್ತೀಚೆಗೆ ನಾಗರಿಕತೆಯ ಸೋಂಕು ನಮ್ಮೂರಿಗೆ ತಗಲೈತಿ, ಅದು ಬೇರೆ ವಿಚಾರ. ಹಿಂಗೆ ಆ ಸಂದರ್ಭದಲ್ಲಿ ನಮ್ಮನ್ನು
ಅವತ್ತೇನೋ ನನ್ನ ಕೂಲಿ ಕೆಲಸ ಮಾಡೋಕ್ಕೆ ಹಚ್ಬೋದಿತ್ತು, ದನ ಕಾಯಕ್ಕೆ ಹಚ್ಬೋದಿತ್ತು, ಅಥವಾ ಕೃಷಿ ಕಾರ್ಮಿಕರಾಗಿ ನಮ್ಮನ್ನು ಮುಂದುವರಿಸ್ಬೇಕಾಗಿತ್ತು. ಆದರೂ ನಮ್ಮ ತಂದೆ ತಾಯಿ ನನ್ನನ್ನು ಓದಲಿಕ್ಕೆ ಹಚ್ಚಿ ಈ ಹಂತಕ್ಕೆ ತಂದು ನಿಲ್ಲಿಸಿದ್ರೆ ಅವರಿಗೆ ನಾನು ಖುಷಿ ಹೇಳಲೇಬೇಕು, ಧನ್ಯವಾದಗಳನ್ನು ಹೇಳಲೇಬೇಕು ಅಂತಕ್ಕಂಥದ್ದು. ಹೀಗಾಗಿ ನನ್ನೆಲ್ಲ ಕೃತಿಗಳು ಅದು ಸಾಮಾನ್ಯವಲ್ಲ, ಅವೆಲ್ಲ ಕೃತಿಗಳನ್ನು ನಾನು ಬೇಂದ್ರೆಯವ್ರಿಗೆ ಅರ್ಪಣೆ ಮಾಡಿದರೂ ಕೂಡ ನಾನು ಮುಖ್ಯವಾಗಿ ಒಂದು ಕೃತಿಯನ್ನು, ನಾನು ಜೀವಣ್ಣನ ಆಧುನಿಕ ತ್ರಿಪದಿಗಳು ಅಂತಕ್ಕಂಥ ಒಂದು ಕೃತಿಯನ್ನು ನಾನು ಶಿರಗೇರಿ ಸ್ವಾಮೀಜಿಯವರು ಪಂಡಿತಾರಾಧ್ಯರಾಗಿರ್ಬೋದು, ಇನ್ನೊಬ್ಬರು ಸಾಣೆಹಳ್ಳಿ ಶ್ರೀಗಳು ಮತ್ತು ಮೇನ್ ಸಿರಿಗೇರಿ ಮಠ ಶ್ರೀಗಳಿಗೆ ಅವ್ರಿಗೆ ಅರ್ಪಣೆ ಮಾಡಿದ್ದೇನೆ, ಶಿವಕುಮಾರ ಸ್ವಾಮಿಗಳಿಗೆ. ಕಾರಣ ಅಂದರೆ ನಾನು 1ರಿಂದ 4ನೇ ತನ ನಮ್ಮೂರಾಗ ಕಲಿತೆ, 5ರಿಂದ 7ನೇ ತನ ಆಲದಗೆರೆಗೆ ದಿನ 5 ಕಿಲೋಮೀಟ್ರ್ ಹೋಗಿ ಬಂದು ಕಲ್ತೀವಿ. ಆನಂತರ ಹೈಸ್ಕೂಲ್ ಶಿಕ್ಷಣವನ್ನು ಬೆಸುಣಕಲ್ ಬಿದರಿ ಸಿರಿಗೇರಿ ಮಠದಲ್ಲಿ ಕಲ್ತೀವಿ. ಆನಂತರ PUC ಅಲ್ಲೇ ಕಲಿತೆ. ಹೀಗಾಗಿ ಫಸ್ಟ್ ಇಯರ್ಗೆ ನನಗೆ 460 ರೂಪಾಯಿ ಫೀಸ್ ಇತ್ತು ಹಾಸ್ಟ್ಲಿಗೆ. PUC ಬರೋತ್ತಿಗೆ 420 ಮಾಡಿಬಿಟ್ರು, ಅಷ್ಟು ಕಟ್ಟೋಕ್ಕಾಗಲಿಲ್ಲ. ಫಸ್ಟ್ ಇಯರ್ಗೆ ಓಡಾಡ್ತಿದ್ದೆ, 9 ಕಿಲೋಮೀಟ್ರ್ ಹೋಗ್ತಿದ್ದೆ, 9 ಕಿಲೋಮೀಟ್ರ್ ಬರ್ತಿದ್ದೆ. 18 ಕಿಲೋಮೀಟ್ರ್ ಓಡಾಡೋದಂದ್ರೆ ಮೋಸ್ಟ್ಲಿ ಇದು ಈಗ ಯಾರೂ ನಂಬಲ್ಲ ಅದನ್ನು, ಹಂಗೆ ಕಲಿತಾ ಇದ್ವಿ. ಹೀಗಾಗಿ ಅವತ್ತು ಏನಾದರೂ ಸಿರಿಗೇರಿ ಮಠ ಇರದೇ ಹೋಗಿದ್ದರೆ, ಸುಣ್ಕಲ್ ಬಿದ್ರಾಗ ಒಂದು ಶಾಲೆ ಇರದೇ ಹೋಗಿದ್ದರೆ ಖಂಡಿತವಾಗಲೂ ನಾನು ಶಾಲೆ ಕಲಿತಿದ್ದಿಲ್ಲ. ನಾನು ಒಬ್ಬ ದನ ಕಾಯ್ಕೊಂಡು ಎಲ್ಲೋ ಮೂಲೆಯಲ್ಲಿ ಇರಬೇಕಾಗಿತ್ತು. ಹೀಗಾಗಿ ನಾನು ನನ್ನ ಆ ಕೃತಿಯನ್ನು ಸಿರಿಗೇರಿ ಮಠದ 2 ಶ್ರೀಗಳಿಗೆ ಅರ್ಪಣೆ ಮಾಡಿದ್ದೀನಿ. ಮತ್ತೊಂದು ನನ್ನನ್ನು ಬಿ ಎಕ್ಕೆ ಇಲ್ಲಿ ಬಂದೆ, ಬ್ಯಾಡಗಿಗೆ ಬಂದೆ. BSM ಡಿಗ್ರಿ ಕಾಲೇಜು ಅತ್ಯುತ್ತಮವಾದ ಕಾಲೇಜು, ಅಲ್ಲಿ ಮಹಾನ್ ಪಂಡಿತರಿದ್ದರು. ಅದರೊಳಗೆ ಒಬ್ಬರು ಇಂಗ್ಲೀಷ್ ಲೆಕ್ಚರರ್ SG ವೈದ್ಯ ಸರ್ ಅಂತಂದು ಈಗ ಪ್ರಿನ್ಸಿಪಾಲ್ ಅದಾರ ಅವ್ರು ಹಾಲಿ, ಅವರು ನನ್ನನ್ನು ಸಾಹಿತ್ಯಿಕವಾಗಿ ಭಾಳ ತಿದ್ದಿದ್ದಾರೆ. ಹೀಗಾಗಿ ನನ್ನ ಒಂದು ಕೃತಿಯನ್ನು ಅವ್ರಿಗೂ ಕೂಡ ಅರ್ಪಣೆ ಮಾಡಿದ್ದೇನೆ, ಗುರುಗಳಿಗೆ ಅಂತಕ್ಕಂಥದ್ದು, SG ವೈದ್ಯ ಗುರುಗಳಿಗೆ. ಹೀಗೆ ನನ್ನ ಅನೇಕ ಪುಸ್ತಕಗಳನ್ನು ಅನೇಕ ಜನಕ್ಕೆ ಅರ್ಪಣೆ ಮಾಡಿದ್ದು ಈ ಕಾರಣಕ್ಕಾಗಿ. ಸರ್, ಈಗ ಕೊನೆಯದಾಗಿ ನೀವು ಸಾಹಿತ್ಯವನ್ನು ಯಾವ ಸಾಹಿತ್ಯವನ್ನು ಬರಿತಿದ್ದೀರಿ, ಯಾವ ವಿಷಯದ ಆಧಾರದ ಮೇಲೆ ಆ ಸಾಹಿತ್ಯವನ್ನು ಬರಿತಾ ಇದ್ದೀರಿ? ಇಲ್ಲ, ಈ ಸಾಹಿತ್ಯ ಅಂತಂದರೆ ಸಾಮಾನ್ಯವಾಗಿ ಸಾಹಿತ್ಯದ ಪ್ರಕಾರಗಳು ಅನೇಕ ಅದಾವೆ. ಈಗ ಹಿಂದೆ ಒಬ್ಬ ಕವಿ ಅದವ ಕವಿತೆಗಳನ್ನಷ್ಟೇ ಬರೀತಿದ್ದ, ಕಾವ್ಯ ಬರೀತಿದ್ದ, ಅದಕ್ಕೆ ಛಂದಸ್ಸಿತ್ತು, ಛಂದೋಬದ್ಧತೆ ಇತ್ತು. ಷಟ್ಪದಿ, ಭೋಗ ಷಟ್ಪದಿ ಹಿಂಗೆ ಬರೀಬೇಕು, ಭಾಮಿನಿ ಹಿಂಗೆ ಬರೀಬೇಕು, ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಅವುಗಳನ್ನು ಬರೀಬೇಕಾದ್ರೆ ಅವುಗಳೇ ಒಂದು ಇದು ಇತ್ತು. ವೃತ್ತಗಳನ್ನು ಬರೀಬೇಕಾದ್ರೆ ಇಷ್ಟೇ ಸಾಲುಗಳು ಇರಬೇಕು, ಇಂಥಲ್ಲೇ ಯತಿ ಇರಬೇಕು ಅಂತಕ್ಕಂಥ ಒಂದು ನಿಯಮಗಳಿದ್ವು. ಆ ನಿಯಮಗಳು ಈಗಿಲ್ಲ. ಮುಕ್ತ ಛಂದಸ್ಸಿನಲ್ಲಿ ಬರೀತಕ್ಕಂಥದ್ದು ಸಾಕಷ್ಟು ಚೆನ್ನಾಗಿದ್ದಾವೆ. ಆದರೂ ನಾವು ಹೆಂಗೆ ಛಂದಸ್ಸಿನ ಬರೆದ್ರೂ ಕೂಡ ಅಲ್ಲೊಂದು ಅಂಶಗಣ ಅಂತ ಬರ್ತೈತಿ, ಅವು ಅಕ್ಷರಗಣ, ಇದು ಮಾತ್ರಾಗಣ. ಇಲ್ಲಿ ಅಕ್ಷರಗಣದೊಳಗೆ ನಾವೇನು ಮಾಡ್ತೀವಿ, ಒಂದೊಂದು ಅಂಶವನ್ನು ಒಂದು ಗಣವಾಗಿ ತಗೊಳ್ತಿದ್ವಿ. 7 ಹೊತ್ತ ಒಡಮರಳಿ ಬಂತು ಕಸ ಹೊತ್ತ ಹಾಕವರಗ, ನಿಮ್ಮಪ್ಪ ಕೊಟ್ಟ ಗೊಡ್ಡೆಮ್ಮಿಕರವ ಕಟ್ಟೇಳ ಹಿತ್ತಲೊಳಗ. ಇದು ಅವತ್ತಿನ ಕಾಲಕ್ಕೆ ಅತಿ ಫೇಮಸ್ ಇರ್ತಕ್ಕಂಥ ಬೇವು ಬೆಲ್ಲ ಕೃತಿಯೊಳಗೆ ಬರ್ತಕ್ಕಂಥದ್ದು. ಸೋಮಶೇಖರ್ ಇಮ್ರಾಪುರ ಅಂತಕ್ಕಂಥವ್ರು ಬರಲ್ಲ. ಸರ್, ಈಗ ನೀವು ಸದ್ಯ ಯಾವ ಕೃತಿನ ರಚನೆ ಮಾಡ್ತಿದ್ದೀರಾ? ಎಸ್, ಯಾವ ಆಧಾರದ ಮೇಲೆ ಮಾಡ್ತಿದ್ದೀರಾ? ಇಲ್ಲ, ನಾನು ಸಾಮಾಜಿಕ ಸೋಷಿಯಲ್ ಇವಿಲ್ಸ್ ಅಂತ ಹೇಳ್ತೀವಿ, ಸಾಮಾಜಿಕ ಸಮಸ್ಯೆಗಳನ್ನ ಇಟ್ಕೊಂಡು ಬರೀತಿರ್ತೀವಿ. ಆದರೆ ಗದ್ಯ ಸಾಹಿತ್ಯವನ್ನು ಜಾಸ್ತಿ ಬರೆಯಲ್ಲ. ಕಾರಣ ಅಂತಂದರೆ ಕೆಲಸದ ಒತ್ತಡ. ನಾನು ಒಂದು ಶಾಲೆಯ ಮುಖ್ಯಸ್ಥನಾಗಿ 15 ಜನ ಶಿಕ್ಷಕರನ್ನೊಳಗೊಂಡು 400 ಮಕ್ಕಳಿರ್ತಕ್ಕಂಥ ಸರ್ಕಾರಿ ಶಾಲೆಯನ್ನು ಅದಕ್ಕೆ ನ್ಯಾಯ ಒದಗಿಸ್ಬೇಕಾಗಿದ್ದು ವೃತ್ತಿ. ಅದು ಊಟ ಕೊಡ್ತದೆ. ಇದು ಪ್ರವೃತ್ತಿ. ಈ ವೃತ್ತಿ ಜೊತೆಗೆ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ನಾನು ಗದ್ಯ ಸಾಹಿತ್ಯವನ್ನು ಬರೀಬೇಕಾದ್ರೆ ಅದಕ್ಕೆ ವಿಶಾಲವಾಗಿ ಒಂದು ಸಮಯ ಬೇಕಾಗ್ತಾಯಿದೆ. ಅದಕ್ಕೆ ನಂದು ಇನ್ನೊಂದು 3 ವರ್ಷದ ಇನ್ನು 7 ತಿಂಗಳ ಸರ್ವಿಸ್ ಇದೆ. ಅದರ ನಂತರ ನಾನು ಬರೀಲಿಕ್ಕೆ ಕೆಲವೊಂದು ಯೋಜನೆಗಳನ್ನು ಹಾಕೊಂಡು ಕಾದಂಬರಿಗಳನ್ನು ಬರೀಬೇಕು ಅಂತಕ್ಕಂಥದ್ದಿದೆ. ಯಾವ ವಿಷಯದ ಮೇಲೆ ಬರೀಬೇಕಂತಂದ ವಿಷಯ ಅಂತಂದರೆ ಇವತ್ತು ಅದೇ ಸಾಮಾಜಿಕ ಅಸಮತೋಲನ ಇದೆ. ಅದೇ ರೀತಿ ಜಾತಿ ವ್ಯವಸ್ಥೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗಿಲ್ಲ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಮತ್ತೊಂದು ಏನಾಗ್ತಿದೆ ಅಂದರೆ ಈ ಒತ್ತುವರಿಗಳದಾವೆ ನಮ್ಮ ಕೃಷಿ ಇದರೊಳಗೆ, ಅಥವಾ ಕೆರೆಗಳ ಒತ್ತುವರಿ ಆಗಿರ್ಬೋದು, ಅರಣ್ಯ ಒತ್ತುವರಿ ಆಗಿರ್ಬೋದು, ಗುಡ್ಡ ಬೆಟ್ಟಗಳ ಒತ್ತುವರಿ ಆಗಿರ್ಬೋದು, ಸರ್ಕಾರಿ ಜಾಗಗಳೆಲ್ಲ ಒತ್ತುವರಿ ಆಗಿದ್ದವು. ಅವುಗಳು ಉಳಿಬೇಕಾಗಿತ್ತು, ನೀರು ನಿಲ್ಲುವ ಜಾಗ ಆಗಬೇಕಾಗಿತ್ತು. ಹಾಗಾಗಿ ಅಂತರ್ಜಲದ ಮಟ್ಟ ಕುಸಿಯಲಿಕ್ಕೆ, ವಾತಾವರಣ ಹದಗೆಡಲಿಕ್ಕೆ ಇಷ್ಟೆಲ್ಲ ಕಾರಣ ಆಗಿರ್ತಕ್ಕಂಥದ್ದು ಮಾನವನ ದುರಾಸೆ ಅಂತಕ್ಕಂಥದ್ದು. ಅವತ್ತು ಊಟಕ್ಕಾಗಿ ದುಡಿತಾಯಿದ್ರು, ಇವತ್ತು ರೊಕ್ಕಕ್ಕಾಗಿ ದುಡಿತಕ್ಕಂಥ ಕಾಲ ಬಂದಿದೆ. ಈ ಕಾರಣಕ್ಕಾಗಿ ಇವೆಲ್ಲ ಸಮಸ್ಯೆಗಳನ್ನು ಜನರಿಗೆ ಎತ್ತಿ ತೋರಿಸ್ಬೇಕು. ಈ ಸರ್ಕಾರಗಳು, ಅದು ಯಾವ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ಅಂತಾರಾಷ್ಟ್ರೀಯ ಸರ್ಕಾರಗಳು ಯಾವೇ ಇರ್ಬೋದು, ಅವು ಯಾವೆಲ್ಲವೂ ಅಷ್ಟೇ. ಭಾಳ ಅಂದ್ರೆ ಅವರು ರೊಕ್ಕ ಪ್ರಿಂಟ್ ಮಾಡ್ಬೋದು, ನೋಟ್ ಪ್ರಿಂಟ್ ಮಾಡ್ಬೋದು. ಒಂದು ತುತ್ತು ರೊಟ್ಟಿಯನ್ನು ಪ್ರಿಂಟ್ ಮಾಡೋಕ್ಕೆ ಅವರಿಂದ ಸಾಧ್ಯನೇ ಇಲ್ಲ. ಅಂಥ ತುತ್ತು ರೊಟ್ಟಿಯನ್ನು ಪ್ರಿಂಟ್ ಮಾಡ್ತಕ್ಕಂಥ ತಾಕತ್ತಿರೋದು ಒಬ್ಬ ವ್ಯಕ್ತಿಗೆ, ಅದು ಅನ್ನದಾತನಿಗೆ ಮತ್ತು ಅದು ರೈತನಿಗೆ. ರೈತನ ಉದ್ಧಾರ ಆಗದ ಹೊರತು ಈ ದೇಶಕ್ಕೆ ಭವಿಷ್ಯ ಇಲ್ಲ.
ಆ ಕಾರಣಕ್ಕಾಗಿ ಈ ದೇಶ ಸುಖಮಯ ಆಗಿರ್ಬೇಕಂದ್ರೆ ರೈತರ ಉದ್ಧಾರ ಆಗಬೇಕಾಗಿದೆ. ನನ್ನ ಮೂಲ ವಸ್ತುವೇ ಸಾಮಾನ್ಯವಾಗಿ ಹೆಚ್ಚಾಗಿ ರೈತರ ಸುತ್ತಮುತ್ತಲೇ ಸುತ್ತರಿತಾ ಇದೆ. ನಂದು ಯಾವುದೇ ಕತೆ ಬರಲಿ, ಕವನ ಬರಲಿ, ಅದರಾಗ ಒಂದು ರೈತ ಪದಗಳನ್ನು ಸೇರಿಸಿರ್ತೀನಿ ನಾನು. ಇದೇ ಉದ್ದೇಶ, ನನ್ನ ಉದ್ದೇಶ. ಮತ್ತೆ ಕೃಷಿ ಒಂದು ಉಚ್ಛ್ರಾಯ ಸ್ಥಿತಿಗೆ ಬರಬೇಕು, ಎಲ್ಲರೂ ಕೃಷಿ ಕಡೆಗೆ ಹೋಗಬೇಕು. ಇವತ್ತು ಯುವಕರು ಕೃಷಿಯಿಂದ ವಿಮುಖರಾಗ್ತಿದ್ದಾರೆ. ಸಂಪೂರ್ಣವಾಗಿ ಕೃಷಿಯಡಿಗೆ ವಾಲುವ ಹಾಗೆ ಆಗಬೇಕು. ಕೃಷಿ ಲಾಭದಾಯಕ ಅಂತಕ್ಕಂಥದ್ದನ್ನು ನಾವು ತೋರಿಸ್ಕೊಡ್ಬೇಕಾಗಿರ್ತಕ್ಕಂಥ ಹಂತದಲ್ಲಿದ್ದೇವೆ ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಕೃಷಿಯೇ ನನ್ನ ಪ್ರಮುಖ ವಸ್ತು. ಸರ್, ಕೊನೆಯದಾಗಿ ಯುವ ಸಾಹಿತಿಗಳಿಗೆ ಏನು ಹೇಳಕ್ಕೆ ಬಯಸ್ತಿರತ್ತ? ಇವತ್ತಿನ ಯುವ ಸಾಹಿತಿಗಳು ಹೇಗಾಗ್ಬಿಟ್ಟಿದೆ ಅಂತಂದರೆ, ಮೀಡಿಯಾದ ಪ್ರಭಾವ ಇರ್ಬೋದು, ಅದೇ ರೀತಿಯಾಗಿ ಮನುಷ್ಯನಿಗೆ ಏನಾಗಬೇಕಾಗಿದೆ ಅಂದರೆ ಆಸೆ. ಇವತ್ತು ನಿನ್ನೆ MLA ಆದವ ಇವತ್ತು CM ಆಗಬೇಕು ಅಂತಾನೆ. ಅದೇ ರೀತಿ ನಿನ್ನೆ ಒಬ್ಬ ಮಠದೊಳಗೆ ಚಾಕ್ರಿ ಮಾಡೋಕ್ಕೆ ಬಂದಿರತಕ್ಕಂಥ ಒಟ್ಟು ಇವತ್ತು ನಾಳೆ ಜಗದ್ಗುರು ಆಗಬೇಕು ಅಂತಕ್ಕಂಥದ್ದು. ಇವತ್ತು TCH ಸೇರ್ತಕ್ಕಂಥ ಹುಡುಗ ನಾಳೆ ಬೆಳಕರ್ತಿಗೆ ಲೆಕ್ಚರರ್ ಆಗಬೇಕು ಅಂತಕ್ಕಂಥದ್ದು ಇದು ಅಲ್ಲ. ಇದಕ್ಕೆ ಇಟ್ಸ್ ಟೇಕ್ಸ್ ಟೈಮ್ ಅಂತ ಹೇಳ್ತಾರೆ. ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕಾಲ ಬರ್ತಾ ಇದೆ ಅಂತಕ್ಕಂಥದ್ದು. ಒಬ್ಬ ಯುವ ಸಾಹಿತಿಗಳಾಗಬೇಕಾದ್ರೆ ಇವತ್ತು ಒಂದು ಕವಿತೆ ಬರೆಯೋದಕ್ಕಿಂತ ನಾಳೆ ನಾನು ಕವಿ ಆದೆ ಅಂತಲ್ಲ, ಒಂದೇ ಒಂದು ಪುಸ್ತಕ ಬರೆದ ತಕ್ಷಣ ನಾನು ಸಾಹಿತ್ಯ ಆದೆ ಅಂತಲ್ಲ. ಯಾಕಂದ್ರೆ ನನಗಂತೂ ಮಿಗಿದಾರ ಬಹಳಷ್ಟು ಜನ ಅದಾರ. ಆ ಕಾರಣಕ್ಕಾಗಿ ಓದು ಓದು ಓದು. ಈ ಕಾರಣಕ್ಕಾಗಿ ಬಂಡಲ್ ಆಫ್ ನಾಲೆಜ್ ಅಂತ ಹೇಳ್ತಿದ್ದೇವೆ. ಓದನ್ನು ಶೇಖರಣೆ ಮಾಡಬೇಕು, ಹಲವಾರು ಪುಸ್ತಕಗಳನ್ನು ಓದಬೇಕು. ಆನಂತರ ಸಾಹಿತ್ಯವನ್ನು ಬರೀಲಿಕ್ಕೆ ಪ್ರಾರಂಭಿಸಿದರೆ ಅಲ್ಲೊಂದು ಗಟ್ಟಿ ಸಾಹಿತ್ಯ ಹುಟ್ಟುತ್ತೆ ಅಂತಕ್ಕಂಥದ್ದು. ಇಲ್ಲದೆ ಹೋಗಿದರೆ ನಾವು ಈ ತಳಪಾಯ ಸರಿಪಡಿಸ್ಕೊಳ್ದಂಗೆ ಮನೆ ಕಟ್ಟಿದಂಗೆ ಆದೀತು ಅಂತಕ್ಕಂಥದ್ದು. ಆ ಕಾರಣಕ್ಕಾಗಿ ಸದೃಢವಾಗಿ ನಾವು ಓದಬೇಕು, ಒಳ್ಳೆಯ ಜ್ಞಾನವನ್ನು ಸಂಪಾದಿಸಬೇಕು, ಆಮೇಲೆ ಬರೀಲಿಕ್ಕೆ ಪ್ರಾರಂಭಿಸಬೇಕು. ಇದು ಒಂದಾದರೆ. ಮತ್ತೊಂದಂದ್ರೆ ನಾವು ಯಾವ ವಿಭಾಗದ ಸಾಹಿತ್ಯವನ್ನು ಬರಿತೇವಲ್ಲ ಅದು ಭಾಳ ಮುಖ್ಯ. ನಾನು ಗಜಲ್ ಸಾಹಿತ್ಯ ಬರಿತೀನಿ ಅಂದರೆ ಗಜಲ್ ಸಾಹಿತ್ಯದ ಒಳ ಹೊರಗನ್ನು ಎಲ್ಲ ತಿಳ್ಕೋಬೇಕು. ಅದೇ ರೀತಿ ಒಂದು ಭಾವಗೀತೆಗಳನ್ನು ಬರಿತೀವಿ ಅಂತಂದರೆ ಭಾವಗೀತೆ ಅದರ ಲಕ್ಷಣಗಳನ್ನಾಗಿರ್ಬೋದು, ಅದರ ಸಂಪೂರ್ಣ ಇಂಗ್ಲೀಷ್ ಗೀತೆಗಳು BM ಶ್ರೀ ಅವ್ರದ್ದು ಅಲ್ಲಿಂದ ಹಿಡಿದು ಎಲ್ಲ ಭಾವಗೀತೆಗಳನ್ನು ಕೇಳಬೇಕು, ಓದಬೇಕು. ಅದೇ ರೀತಿ ಬಂಡಾಯ ಸಾಹಿತ್ಯ ಬರಿತೇವೆ ಅಂದರೆ ಬಂಡಾಯ ಸಾಹಿತ್ಯದ ಬಗ್ಗೆ ನಾನು ಅದರ ಒಳ ಹೊರಗುಗಳನ್ನು ಗೊತ್ತಿರಬೇಕು. ಹಾಗಿದ್ದರೆ ಮಾತ್ರ ಸಾಹಿತ್ಯವನ್ನು, ಗಟ್ಟಿ ಸಾಹಿತ್ಯವನ್ನು ಹೊರಗೆ ತರಲಿಕ್ಕೆ ಸಾಧ್ಯತೆ ಐತಿ. ಆದರೂ ಕೂಡ ಒಂದು ಹೇಳ್ತೀನಿ, ಇವತ್ತಿನ ಕಾಲದಾಗ ಬರೀ ಹೆಣ್ಣನ್ನು ವರ್ಣಿಸಿದೆ ಅಥವಾ ಅವಳನ್ನು ಅಂದ ಚಂದ ಹೊಗಳಿದೆ ಅಥವಾ ಪ್ರಕೃತಿಯನ್ನು ಕುರಿತು ಬರೆದೆ ಅಂದ್ರೆ ಆಗೋದಲ್ಲ. ಸಮಾಜದಲ್ಲಿ ಅಸಮತೋಲನಗಳು ಸಾಕಷ್ಟಿವೆ, ನೂರಾರಿವೆ. ನಿನ್ನ ಕವಿತೆ, ನಿನ್ನ ಕವನ, ನಿನ್ನ ಕಥೆ ಅಥವಾ ನಿನ್ನ ಕಾದಂಬರಿ, ನಿನ್ನ ಪುಸ್ತಕ ಒಬ್ಬರನ್ನಾದರೂ ಬದಲಾವಣೆ ಮಾಡುವ ಹಂತಕ್ಕಿದ್ದರೆ ಒಬ್ಬ ಸಾಹಿತ್ಯ ಮಾಡಿರ್ತಕ್ಕಂಥದ್ದು ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು. ಆದ್ದರಿಂದ ಯುವ ಸಾಹಿತಿಗಳಿಗೆ ನನ್ನ ಕಿವಿ ಮಾತಂತಂದರೆ ಖಂಡಿತವಾಗಲೂ ನೀವು ಚೆನ್ನಾಗಿ ಓದಬೇಕು. ಓದಿ ನೀವು ಬರೀಲಿಕ್ಕೆ ಪ್ರಾರಂಭಿಸಿ. ಹಾಗಂತ ಹೇಳಿ ಸ್ಟಾರ್ಟಿಂಗ್ ಬರೆದದ್ದು ಎಲ್ಲದು ಸರಿ ಇರ್ತೈತಿ ಅಂತಲ್ಲ. ಒಮ್ಮೆ ಬರೆದದ್ದನ್ನು ಮುಚ್ಚಿಡಿ, ಅದನ್ನು 1 ವರ್ಷದ ನಂತರ ಓದಿ ನಿಮ್ಗೆ ಗೊತ್ತಾಗ್ತೈತಿ ಇದರಲ್ಲಿ ಗಟ್ಟಿತನ ಇಲ್ಲ, ಇದರಲ್ಲಿ ಮತ್ತೆ ನಾನು ರೀಪಾಲಿಷ್ ಮಾಡಬೇಕು ಅಥವಾ ಇದನ್ನು ಪುನರ್ ಬಲನಗೊಳಿಸಬೇಕು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ನಾವೇ ಸ್ವವಿಮರ್ಶಕರಾಗಬೇಕು ಕವಿಗಳು. ಆ ನಂತರ ಮತ್ತೊಬ್ಬ ವಿಮರ್ಶಕನಿಗೆ ಆಹಾರ ಆಗೋದಿಲ್ಲ ಅಂತಕ್ಕಂಥದ್ದು. ಹೀಗಾಗಿ ಈಗಿನ ಸಾಹಿತ್ಯಗಳು ಸರಿಯಾದ ರೀತಿಯಲ್ಲಿ ಓದನ್ನು ಮುಂದುವರಿಸಿಕೊಂಡ್ರೆ ಖಂಡಿತವಾಗಲೂ ಅವರಲ್ಲಿ ಒಬ್ಬ ಗಟ್ಟಿ ಸಾಹಿತ್ಯ ಹುಟ್ಟುತ್ತೆ ಅಂತಕ್ಕಂಥದ್ದು. ಇಷ್ಟು ಬ್ಯಾಡಗಿ ತಾಲೂಕಾ 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಜೀವರಾಜ್ ಹನುಮಂತಪ್ಪ ಛತ್ರದವರ ಮನದಾಳದ ಮಾತುಗಳು.